ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಒಂದು ತೂಕ ಆದ್ರೆ ಗಿಲ್ಲಿ ನಟ ಅನ್ನೋ ಸ್ಪರ್ಧಿ ಇನ್ನೊಂದು ತೂಕ. ಬಿಗ್ ಬಾಸ್ ನೋಡೋ 100 ವೀಕ್ಷಕರ ಬಳಿ ಹೋಗಿ ನೀವು ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಸುಮಾರು 80 ಮಂದಿ ಹೇಳೋ ಉತ್ತರ ಒಂದೇ: ನಾವು ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀವಿ, ಗಿಲ್ಲಿಗಾಗಿ ಡೈಲಿ ಬಿಗ್ ಬಾಸ್ ವೀಕ್ಷಣೆ ಮಾಡ್ತಾ ಇದ್ದೀವಿ ಅಂತ. ಯಾಕಂದ್ರೆ ಗಿಲ್ಲಿ ತಾಕತ್ತೆ ಅಂತಹದ್ದು. ಪ್ರತಿ ವರ್ಷ TRP ರೇಟಿಂಗ್ ನಲ್ಲಿ ಬಿಗ್ ಬಾಸ್ ಮಾತ್ರ ನಂಬರ್ 1 ಇರ್ತಾ ಇತ್ತು. ಆದ್ರೆ ಈ ಬಾರಿ ಕಲರ್ಸ್ ಕನ್ನಡ ಚಾನೆಲ್ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಅದಕ್ಕೆ ಕಾರಣ ಇದೇ ಬಿಗ್ ಬಾಸ್. ಬಿಗ್ ಬಾಸ್ ನ ಸ್ಪರ್ಧಿಗಳು, ಅದರಲ್ಲೂ ಮುಖ್ಯ ಕಾರಣ ಗಿಲ್ಲಿ ಅಂದ್ರೆ ತಪ್ಪಾಗಲಾರದು. ಇದು ಬಿಗ್ ಬಾಸ್ ಟೀಮ್ ಹಾಗೂ ಕಲರ್ಸ್ ಕನ್ನಡಕ್ಕೂ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕಲ್ವಾ ಗಿಲ್ಲಿ ಹಿಂದೆ ಬಿದ್ದು ಗಿಲ್ಲಿಯನ್ನ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿದ್ದು. ಆತ್ಮೀಯರೇ, ಪ್ರತಿ ವರ್ಷವೂ ಆಗಸ್ಟ್ ತಿಂಗಳು ಶುರುವಾಯಿತು ಅಂದ್ರೆ ಬಿಗ್ ಬಾಸ್ ಬಗ್ಗೆ ಟಾಕ್ ಶುರುವಾಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆ ವಾರ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಹೀಗಾಗಿ ಆಗಸ್ಟ್ ತಿಂಗಳಿನಿಂದಲೇ ಬಿಗ್ ಬಾಸ್ ಬಗ್ಗೆ ಮಾತುಕತೆ ಶುರುವಾಗುತ್ತೆ. ಈ ಬಾರಿ ಈ ಸ್ಪರ್ಧಿ ಹೋಗ್ತಾರಂತೆ, ಈ ಬಾರಿ ಈ ಸ್ಪರ್ಧಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಬಹುತೇಕ ಸ್ಪರ್ಧಿಗಳ ಆಯ್ಕೆ ನಡೆಯೋದು ಬಿಗ್ ಬಾಸ್ ಶುರುವಾಗೋ 1-2 ತಿಂಗಳ ಮುಂಚೆ. ಆದ್ರೆ ಗಿಲ್ಲಿಯನ್ನ ಆಯ್ಕೆ ಮಾಡ್ಕೊಂಡಿದ್ದು 6 ತಿಂಗಳ ಮುಂಚೆ. ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಕ್ರೇಜ್ ಯಾವ ಮಟ್ಟಿಗೆ ಇತ್ತು ಅನ್ನೋದು. ಈಗ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರ ಬಾಯಲ್ಲಿ ಬರ್ತಾ ಇರೋ ಉತ್ತರ ಒಂದೇ: ಈ ಬಾರಿಯ ವಿನ್ನರ್ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗಿಲ್ಲಿ ಬಗ್ಗೆ ಈ ಲೆವೆಲ್ಗೆ ಕ್ರೇಜ್ ಹೆಚ್ಚಾಗಿರೋ ಹೊತ್ತಲ್ಲೇ ಹತ್ತಾರು ವಿಷಯಗಳು ಹರಿದಾಡ್ತಾ ಇದೆ. ಇದರ ಜೊತೆಗೆ ಬಿಗ್ ಬಾಸ್ ಕೂಡ ದೊಡ್ಡ ಸಂದೇಶವೊಂದನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಪ್ರಕಾರ ಮುಂದಿನ ಭಾನುವಾರ ಫಿನಾಲೆ, ಆದ್ರೆ ನಿಜ ಅರ್ಥದಲ್ಲಿ ಇವತ್ತೇ ಫಿನಾಲೆ ನಡೆಯಲಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಆಡಿಯನ್ಸ್ ರೌಂಡ್ ಇಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ನೋಡೋ ವೀಕ್ಷಕರು ಬಂದಿದ್ದಾರೆ. ಅವರ ಮುಂದೆಲ್ಲ ಒಬ್ಬೊಬ್ಬ ಸ್ಪರ್ಧಿಗಳು ಬಂದು ತಮ್ಮ ಪ್ರೀತಿ ಹಂಚ್ಕೊಳ್ತಿದ್ದಾರೆ. ಅದರಲ್ಲೂ ಪ್ರತಿ ಸ್ಪರ್ಧಿಗಳ ಬಗ್ಗೆ ಬಿಗ್ ಬಾಸ್ ಕೊಡೋ ವಿವರಣೆ ಕೇಳ್ತಾ ಇದ್ದಂತೆ ಎಲ್ಲರೂ ಮೂಕ ವಿಸ್ಮಿತರಾಗ್ತಾ ಇದ್ದಾರೆ ಅಂತ ಹೊಗಳಿಕೆಯ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಸ್ಪರ್ಧಿಗಳು ಹೊರ ಬರ್ತಾ ಇದ್ದಂತೆ ಜನರ ಕೂಗಾಟ ಚೀರಾಟ ಕೇಳ್ತಾ ಇದ್ದಂತೆ ಫುಲ್ ಖುಷಿಯಾಗಿ ಹೋಗಿದ್ದಾರೆ. ಇಂತಹದ್ದೊಂದು ಜನ ಬೆಂಬಲಕ್ಕೆ ನಾವು ಕಾಯ್ತಾ ಇದ್ವಿ ಅನ್ನೋ ಆಸೆ ಹೊರ ಹಾಕ್ತಿದ್ದಾರೆ. ನಿನ್ನೆ ಧ್ರುವಂತ, ಧನುಷ್, ಕಾವ್ಯ ಹಾಗೂ ರಕ್ಷಿತಾ ಬಂದ್ ಹೋಗಿದ್ದಾರೆ. ಈ ಮೂವರು ಬರ್ತಾ ಇದ್ದಂತೆ ಜನರ ಕೂಗಾಟ ಜೋರಾಗಿತ್ತು. ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಜನರ ಪ್ರೀತಿ ಒಂದೇ ಪೀಕ್ ನಲ್ಲಿತ್ತು. ಆದ್ರೆ ಗಿಲ್ಲಿ ಕ್ರೇಜೆ ಬೇರೆ ಲೆವೆಲ್ ಬಿಡಿ. ಗಿಲ್ಲಿ ಬರ್ತಾ ಇದ್ದಂತೆ ಜನರ ಕೂಗಾಟ ಚೀರಾಟ ದಶ ದಿಕ್ಕಲ್ಲೂ ಕೇಳಿಸ್ತಾ ಇತ್ತು. ಯಾವ ಹೀರೋಗೂ ಸಿಗದಂತ ಪ್ರೀತಿ ಅಭಿಮಾನ ಸಿಕ್ಕಿದೆ. ಗಿಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಗಿಲ್ಲಿ ಗಿಲ್ಲಿ ಅನ್ನೋ ಕೂಗು ಇಡೀ ಮನೆಯನ್ನೇ ಆವರಿಸಿತ್ತು. ಅದರಲ್ಲೂ ಬಿಗ್ ಬಾಸ್ ಕೊಟ್ಟ ವಿವರಣೆಯಲ್ಲೇ ಎಲ್ರಿಗೂ ಅರ್ಥ ಆಗಿ ಹೋಗಿದೆ. ಇದು ಬಿಗ್ ಬಾಸ್ ವಿನ್ನಿಂಗ್ ಸಂದೇಶ ಅಂತ. ಬರೀ ಗಿಲ್ಲಿಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೂ ಇದು ಅರ್ಥ ಆಗಿದೆ. ಇಷ್ಟು ಜನ ಹೋದ್ರು ಯಾರೊಬ್ಬರಿಗೂ ಸಿಗದ ಈ ಮಟ್ಟಿಗಿನ ಪ್ರೀತಿ, ಕೂಗಾಟ, ಚೀರಾಟ ಗಿಲ್ಲಿ ಬರ್ತಾ ಇದ್ದಂತೆ ಡಬಲ್ ಆಗಿತ್ತು. ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿರೋ ಇತರೆ ಸ್ಪರ್ಧಿಗಳು ಕೂಡ ಗಿಲ್ಲಿಯ ವಿನ್ನಿಂಗ್ ಮೂಮೆಂಟ್ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಅದರಲ್ಲೂ ಕಾವ್ಯ ಹಾಗೂ ರಘು ಗಿಲ್ಲಿ ಬಗ್ಗೆ ಜಾಸ್ತಿ ಮಾತನಾಡಿದ್ದಾರೆ. ಗಿಲ್ಲಿ ಹೆಸರು ಎತ್ತುತ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ನೋಡಿ ಅವರೇ ಸ್ಟನ್ ಆಗಿದ್ದಾರೆ. ಹೀಗಾಗಿ ಇದೇ ಬಿಗ್ ಬಾಸ್ ನ ವಿನ್ನಿಂಗ್ ಮೂಮೆಂಟ್ ಅಂತ ಎಲ್ಲರೂ ಮಾತನಾಡ್ತಿದ್ದಾರೆ. ಎಲ್ಲ ಮಾತನಾಡ್ತಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನ ಬಿಗ್ ಬಾಸ್ ಇಲ್ಲೇ ಸುಳಿವು ಕೊಟ್ಟಿದೆ. ಗಿಲ್ಲಿ ಫ್ಯಾನ್ಸ್ಗಂತೂ ಇದು ಹಬ್ಬದಂತೆ ಆಗಿದೆ. ಈಗಾಗಲೇ ಗಿಲ್ಲಿ ಗೆದ್ದಾಯಿತು ಅಂತ ಊರೂರಲ್ಲೂ ಬ್ಯಾನರ್ ಹಾಕಿಸ್ತಿದ್ದಾರೆ. ಆತ್ಮೀಯರೇ, ಗಿಲ್ಲಿ ಬಗ್ಗೆ ಇಂತಹದೊಂದು ಕ್ರೇಜ್ ಹುಟ್ಕೊಂಡಿರೋ ಹೊತ್ತಲ್ಲೇ ಇನ್ನೊಂದು ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಅದು ಹಿರಿಯ ನಟ ಜಗ್ಗೇಶ್ ಆಡಿದ ಮಾತು. ನಟ ಜಗ್ಗೇಶ್ ಎಲ್ರಿಗೂ ಮನಸಾರೆ ಹರಸಲ್ಲ, ತುಂಬಾ ಕಮ್ಮಿ. ತಮಗಿಷ್ಟ ಆದವರು ಒಳ್ಳೆ ಮನಸ್ಸಿನ ವ್ಯಕ್ತಿಗಳು ಅನ್ನಿಸ್ದಾಗ ಮಾತ್ರ ಅವರನ್ನ ಮನಸಾರೆ ಹರಸೋದು. ಅದರಲ್ಲೂ
ನಟ ಜಗ್ಗೇಶ್ ರಾಯರ ಪರಮ ಭಕ್ತರು. ಹೀಗಾಗಿ ಜಗ್ಗೇಶ್ ಹರಸಿದ ವ್ಯಕ್ತಿಗಳಿಗೆ ಒಳ್ಳೇದಾಗಿದೆ ಅನ್ನೋ ಮಾತಿದೆ. ಕಳೆದ ವರ್ಷ ಗಿಲ್ಲಿ ನಟ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಅನ್ನೋ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡು ಇದರ ಜಡ್ಜ್ ಆಗಿದ್ದ ಜಗ್ಗಣ್ಣ ಗಿಲ್ಲಿ ಬಗ್ಗೆ ಒಂದು ಮಾತು ಹೇಳಿದ್ರು. ನೀನು ಮುಂದಿನ ವರ್ಷ ಈ ಟೈಮ್ನಲ್ಲಿ ನಿನ್ನ ಸುತ್ತಮುತ್ತ ಬಾಡಿಗಾರ್ಡ್ ಇರ್ತಾರೆ, ಆ ಮಟ್ಟಿಗೆ ಬೆಳಿತೀಯ ನೋಡು ಅಂದಿದ್ರು. ಈ ಮಾತು 100% ಸತ್ಯ ಆಗಿ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಹೋಗೋದಿಕ್ಕೂ ಮೊದಲು ಇನ್ಸ್ಟಾಗ್ರಾಮ್ನಲ್ಲಿ 1 ಲಕ್ಷ ಫಾಲೋವರ್ಸ್, ಈಗ 13 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ. ಇನ್ನು ಈಗ ಗಿಲ್ಲಿಗೆ ಇರೋ ಕ್ರೇಜ್ ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೇಲೆ ನಿಜಕ್ಕೂ ಬಾಡಿಗಾರ್ಡ್ ಇಟ್ಕೊಳ್ಬೇಕು, ಇಲ್ಲದಿದ್ರೆ ಜನರೇ ಹೊತ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ. ಆ ಮಟ್ಟಿಗೆ ಕ್ರೇಜ್ ಹುಟ್ಕೊಂಡಿದೆ. ಆತ್ಮೀಯರೇ, ಗಿಲ್ಲಿ ಬಗ್ಗೆ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.